ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. ಕರಡಿ ಮಜಲು ವಾದನಕ್ಕೆ ತಲೆಯಾಡಿಸಿದ ಜನ. ಕುಷ್ಟಗಿ ನಗರದ ಶ್ರೀ ಬುತ್ತಿಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಪ್ರದರ್ಶನಗೊಂಡ ಕರಡಿ ಮಜಲು ಕಲಾ ಪ್ರದರ್ಶನ ಅಸಂಖ್ಯಾತ ಭಕ್ತರನ್ನು ತಲೆದೂಗುವಂತೆ ಮಾಡಿದ್ದಲ್ಲದೆ ಜನಪದ ಪ್ರಿಯರನ್ನು ಗಮನ ಸೆಳೆದಿದೆ. ಹೌದು, ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಕರಡಿ ಮಜಲು ಕಲಾವಿದರ ತಂಡದ ಸದಸ್ಯರು ಶ್ರೀ ಬುತ್ತಿಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕೊರಟಗೆರೆ ಅಮೋಘ ಸಿದ್ದೇಶ್ವರ ಶ್ರೀಮಠದ ವತಿಯಿಂದ ತೇರಿನ ಹಗ್ಗದ ಮೆರವಣಿಗೆ ಸಂದರ್ಭದಲ್ಲಿ ಶಾಸ್ತ್ರೀಯವಾಗಿ ಹಲವು ರಾಗಗಳು ಹಾಗೂ ಜಾನಪದ ಸಿನಿಮಾ ಗೀತೆಗಳು ಪ್ರಸ್ತುತಪಡಿಸಿ ಶ್ರೋತೃಗಳನ್ನು ಗಮನ ಸೆಳೆದರು. ಅಲ್ಲದೆ ಹಲವರು ಕಲಾವಿದರ ಕಲಾ ಸೇವೆಗೆ ಮೆಚ್ಚಿ ಕಾಣಿಕೆ ರೂಪದಲ್ಲಿ ಹಣ ಕೊಟ್ಟು ಗೌರವಿಸಿದರು. ಜಾತ್ರೆ ಸಂಪನ್ನಗೊಂಡ ಬಳಿಕ ಗುರುವಾರ ಸಂಜೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಕಲಾ ಬದುಕಿನ ಕುರಿತು ವಿವರಿಸಿದರು. ಈ ಹಿಂದೆ ಮದುವೆ, ಜಾತ್ರೆ, ಕಳಸ, ಕುಂಭ ಮೆರವಣಿಗೆ ಹೀಗೆ ಯಾವುದೇ ಶುಭ ಕಾರ್ಯಗಳು ನಡೆಯಬೇಕಾದರೆ ಮೊದಲು ಕರಡಿ ಮಜಲು, ಡೊಳ್ಳು ವಾದನ, ಇತರೆ ಜಾನಪದ ವಾದ್ಯ ವಾದನಗಳು ಅತ್ಯಗತ್ಯವಾಗಿತ್ತು. ಇವುಗಳಿಲ್ಲದಿದ್ದರೆ ಯಾವುದೇ ಕಾರ್ಯಗಳು ನಡೆಯುತ್ತಿರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ಪಾಶ್ಚಿಮಾತ್ಯ ಭೂತ ಶಬ್ದದ ಬ್ಯಾಂಜೋ, ಕ್ಯಾಶಿಯೋ, ಎಲೆಕ್ಟ್ರಾನಿಕ್ ಸಂಗೀತಕ್ಕೆ ಜನ ಮಾರು ಹೋದ ಹಿನ್ನೆಲೆ ಜಾನಪದ ಮೂಲ ಕಲೆಗಳಿಗೆ ಬೆಲೆ ಇಲ್ಲದಂತಾಗಿದೆ. ಆದಾಗ್ಯೂ ಗ್ರಾಮೀಣ ಪ್ರದೇಶದಲ್ಲಿ ಕೆಲವರು ನಮ್ಮ ಕಲೆಯನ್ನು ಗುರುತಿಸಿ ಶುಭ ಕಾರ್ಯಕ್ರಮಗಳಿಗೆ ಆಹ್ವಾನಿಸುತ್ತಿರುವುದು ಸಮಾಧಾನ ತಂದಿದೆ ಎಂದರು. ಆಡಿನ ಚರ್ಮದಿಂದ ಮಾಡಿದ ಕರಡಿ ತಮಟೆ, ಡಗ್ಗ, ಶಹನೋಯಿ, ತಾಳ, ಶ್ರುತಿ, ಸನಾದಿಯ ಊದು ವಾದ್ಯ ಜೊತೆಗೆ ಡೊಳ್ಳು ವಾದನ ಸೇರಿದರೆ ಸಾಕು ಕರಡಿ ಮೊದಲು ಮಾಡಿ ಕುಣಿಯಲಾರಂಭಿಸುತ್ತದೆ. ಈ ಸಂಗೀತಕ್ಕೆ ತಲೆಯಾಡಿಸಿದವರಿಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ನಮ್ಮ ದೇಶೀಯ ಕಲೆಗಳಲ್ಲಿ ಮೊದಲಾದ ಕರಡಿ ಮೊಜಲನ್ನು ದೂರವಿರಿಸಿರುವುದು ವಿಪರ್ಯಾಸವೇ ಸರಿ.
2 ತಿಂಗಳಿಂದ ಹೊಂಟಿದೆ ಸರ್. ಸ್ಟಾರ್ಟ್ ಮಾಡಿ ಇದು 2 ತಿಂಗಳಿಂದ ಹೊಂಟಿದೆ ಸರ್. ನಮ್ಮ ಮುತ್ತೆ ಹಿಡ್ಕೊಂಡು ಅಪ್ಪ ಬಂದು ನಾವು 2 ತಲೆ ಎಷ್ಟು ಈಗ ಮಿನಿಮಮ್ ಏನಿಲ್ಲ ಅಂದ್ರೆ ಅಪ್ಪ ಅವರು 70 ವರ್ಷ ಆಗಿ ಅವರು ಇದು ಮಾಡ್ತಾರೆ. ಈ ಬಳಿ ನಮ್ಗೆ 45 100 ವರ್ಷ ಚಲೋ ವರ್ಷ ಕಾಲದಿಂದ ಈ ಗರಡಿ ಬಗ್ಗೆ ಸ್ವಂತ ಶಬ್ನೂರು ಸರ್, ತಾಳಿಗೋಡ್ ತಾಲೂಕು ಶಬ್ನೂರು. ಈಗ ಅಂದರೆ ನೀವು ಯಾವ ಅಂದರೆ ಸಮಾರಂಭಗಳಲ್ಲಿ ಎಲ್ಲ ಸಮಾರಂಭ ಎಲ್ಲ ಶುಭ ಕಾರ್ಯಕ್ರಮ ಏನು ನಡೀತಾವಲ್ಲ, ಶುಭ ಕಾರ್ಯಕ್ರಮ ಶ್ರಮ ಹಿಡ್ಕೊಂಡು ಎಲ್ಲದಕ್ಕೂ ಈ ಮದುವೆ ಅನ್ರಿ, ಸಮಾರಂಭ, ಜಾತ್ರೆ ಫಂಕ್ಷನ್ ಒಟ್ಟಕ್ಕೆ ಹೋಗ್ತೀವಿ. ಈಗ ಎಷ್ಟು ಜನ ನೀವು ಇದರಲ್ಲಿ 7 ಜನ ಇರ್ತಾರೆ. 8 ಜನ ಇರ್ತೇವೆ, ಒಬ್ರು ಎಷ್ಟೇ ಇರ್ತಾರೆ. ಏನು ಹೆಸರಾದ್ರು ಮತ್ತು ಅವ್ರು ಬಂದು ನಿಂತ್ಕೊಳ್ಳೋದು. 8 ಜನ ಇರ್ತಾರೆ. ಅಂದರೆ ಇದು ನಿಮಗೆ ಎಷ್ಟು ಸಮಯ ಅಂತ ಇರ್ತದೆ ಇದು? ಇಲ್ಲ ಸರ್, ಆ ಫಂಕ್ಷನ್ ಮುಗಿಯೋರಿಗೆ ಒಂದು ತಾಸು ಹೆಚ್ಚು ನಾವು ಕಡಿಮೆ ನಾವು. ಅಂದರೆ ಯಾವ ಪ್ರಕಾರಗಳ ಶಾಸ್ತ್ರೀಯವಾಗಿ ಹಾಂ ಶಾಸ್ತ್ರೀಯವಾಗಿ ಅಂದರೆ ಎಷ್ಟು ಶಾಸ್ತ್ರೀಯ ಅಂದರೆ ಹೆಂಗೆ ಈಗ ಸಂಗೀತ ಹೌದು. ಬೇರೆ ಬೇರೆ ಶಾಸ್ತ್ರಿ ಕೇಳೋರಿದ್ರೆ ಶಾಸ್ತ್ರಿ ಕೇಳಾಗ್ತದೆ. ಈ ಜನ್ಮಿಂಚಿಗೆ ಅವಲ್ರಿ, ಈ ಜಾನಪದ ಸ್ವಲ್ಪ ಅದಾವ. ಅವ್ರು ಯಾವ ಒಟ್ಟು ದೊಡ್ಡವ್ರು ಹಿರಿಯ ಮಂದಿರಪ್ಪ ಅಂದ್ರೆ ಸ್ವಲ್ಪ ಸಂಗೀತ ಬರ್ಸ್ತಾರೆ. ಇಲ್ಲ ಅಂದ್ರೆ ಬರೀ ಜಾನಪದ ಶಾಸ್ತ್ರೀಯವಾಗಿ ಎಷ್ಟು ರಾಗಗಳು ರಾಗಗಳು ಇದ್ರಲ್ಲಿ ಭಾಳ ಜನಪ್ರಿಯ ರಾಗಗಳು ಜನಪ್ರಿಯ ಆಗಂದ್ರೆ ಒಂದು ಮಿನಿಮಮ್ 50 ರಾಗ ನಡೆಸ್ತಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಪದಾಧಿಕಾರಿಗಳಾದ ಸಿದ್ದರಾಮಪ್ಪ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ ಜಾನಪ್ಪ ರಾಂಪುರ, ಸುಭಾಷ್ ಸಾಬ್, ಶಿವಾನಂದ ಕಪ್ಪಣ್ಣನವರು, ಸೋಮಲಿಂಗಪ್ಪ ಗುರಿಕಾರ್, ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್, ಲೋಕೇಶ್, ವಾಣಿಶ್ರೀ, ಶರಣಪ್ಪ ಉಪ್ಪಾರ್, ಶರಣ ಗೌಡರ್, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಯೋಜಕರಾದ ಚಿಕ್ಕ ವೀರೇಶ್ ಹಾಲೇಶ್, ಭೋಜ್ ನಾಯಕ್, ಜಯಶ್ರೀ ಪಾಟೀಲ್, ಸುಮಂಗಲ ಭಟ್, ನೋಡಲ್ ಅಧಿಕಾರಿಗಳಾದ ಶ್ರೀಕಾಂತ್ ಹೆಡ್ಗೇರಿ ಉಪಸ್ಥಿತರಿದ್ದರು. ಶ್ರೀ ಶರಣಪ್ಪ ಜಮಾಳ್ ಅವರು ಕಾರ್ಯಕ್ರಮ ನಿರೂಪಿಸಿದರು. ಅಲ್ಲಲ್ಲ ಈ ಗರಡಿ ಮತ್ತು ಕಲೆ ಜನರು ಆಸಕ್ತಿಯಿಂದ ಕೇಳ್ತಾರೆ. ಈ ಗ್ರಾಮೀಣ ಪ್ರದೇಶ ಅಂದರೆ ಸಿಟಿ ಪ್ರದೇಶದಾಗೆ ನಿಮ್ಮನ್ನ ಯಾರು ನಿರೀಕ್ಷೆ ಮಾಡೋದು ಆ ಥರ ಏನಾದರೂ ಆಗಿದ್ದೀರಿ ಸಿಟಿ ಹೋದಾಗ ಓದ್ತಿರೋ ಅದಕ್ಕೆ ನೋಡ್ತಾರೆ ಜನ ನೋಡ್ರಿ ಹೆಮ್ಮೆ ಮಾಡ್ತಾರೆ. ಸಿಟಿ ಲೆವೆಲ್ದಾಗ ಹೆಮ್ಮೆ ಮಾಡ್ತಾರೆ ಸರ್. ಸಿಟಿ ಲೆವೆಲ್ದಾಗ ಕಡಿಮೆ ಗಂಟೆ ಲೈನ್ ಜಾಸ್ತಿ ಇರ್ತಾರೆ. ಇದು ಒಂಥರ ಒಬ್ಬೊಬ್ಬರು ಅವ್ರಿಗೆ ಇದು ಒಳ್ಳೆಯದು ಇದು ಮಾಡ್ತಾರೆ. ಆದರೆ ಹೆಮ್ಮೆ ಪಡ್ತಾರೆ. ಎಷ್ಟು ಜನ ಇದ್ರೆ ಕಲಾವಿದರು? 7 ಜನ. 7 ಜನ ನನ್ನ ಹೆಸರು ಸಿದ್ದೋತ್ರಿ, ಇವ್ರ ಹೆಸರು ಭೀಮಣ್ಣ ಭಜಂತ್ರಿ, ಆಮೇಲೆ ರವಿ ಭಜಂತ್ರಿ, ಪರಶುರಾಮ್ ಭಜಂತ್ರಿ, ವಿಕಾಸ್ ಭಜಂತ್ರಿ, ಆಮೇಲೆ ದೋತಾ ಭಜಂತ್ರಿ. ಈಗ ಕಲೆ ಕಲಿಸೋರು ಕಲೆ ಕಲಿಸೋ ನಮ್ಮ ಪಪ್ಪ ಈಗ ಅಂದರೆ ಇದಕ್ಕೆ ಸಂಭಾವನೆ, ಗೌರವ ಸಂಭಾವನೆ ನೀವು ಕಲಾ ಪ್ರದರ್ಶನ ಸಿಕ್ಕಂತ ನಿಮಗೆ ಏನಾದರೂ ಕಾಣಿಕೆ ಅಥವಾ ಏನು ಕಾಣಿಕೆ ಫಸ್ಟ್ ಕಾರ್ಡ್ ಕೊಡ್ತಾರೆ ಸರ್. ನಾವು ಒಂದು ಏನು ಗೋರ್ಮೆಂಟ್ ಏನು ಭಾಳ ಒಬ್ಬರು ಫಂಕ್ಷನ್ಗೆ ಒಂದು ಮೈಸೂರು ಪಾತ್ರ ಒಂದು ಗಂಬೆ ಪಾತ್ರ ಇಲ್ಲಿ ಫಂಕ್ಷನ್ಗಳು ಇರ್ತಾರೆ ಸರ್. ಹೋಯ್ತು ಈಗ ಅವ್ರು ಇನ್ನೂ 6 ಫಂಕ್ಷನ್ ಬರಬೇಕು, 5 ಫಂಕ್ಷನ್ ಬರಬೇಕು. ಬಟ್ಟೆ ಪಾಡಿಗೆ ಅಲ್ಲೇ ಸುಮ್ಮನೆ ಹೋಗಿ ಇದೇ ಮಾಡೋದು ಕೊಡ್ತಾರೆ ಸರ್. ಹಾಂ ದುಡ್ಡು ಫಂಕ್ಷನ್ ಮುಖ್ಯ ಅವ್ರು ಇದು ಮಾಡ್ತಿರ್ತಾರೆ. ಕಡೆ ಬೇರೆಯವರು ಸಹಕಾರ ಮಾಡ್ತಿರ್ತಾರೆ. ಬಟ್